ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ಮೇನ್ ಆಗಿ ಇವತ್ತು ಬಂದು ಒಂದು 8:30 ಹೀಗೆ ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ, ಮತ್ತೆ ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆ, ಹನುಮಗಿರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಏರ್ಪಾಡು ಮಾಡಿದ್ದೀರಿ. ಜೊತೆಗೆ ಪ್ರಸನ್ನ ಆಂಜನೇಯ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ಪೂಜೆಯನ್ನ ಆಯೋಜನೆ ಮಾಡ್ಕೊಂಡಿದ್ದೀರಿ. ಎಲ್ಲ ಕೊಟ್ಟಿಗೆಪಾಳ್ಯ ವಾರ್ಡ್ ಎಲ್ಲ ನನ್ನ ಸ್ನೇಹಿತರು ಮತ್ತೆ ಎಲ್ಲ ವಾರ್ಡ್ ಮುಖಂಡರು, ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೂಡಿ ಈ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಮುನರತ್ನ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಸಕಲವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಇವತ್ತು ಬೇಡ್ಕೊಳ್ತಾ ಇದ್ದೀವಿ ನಾವು. ಮೇಡಮ್, ಈಗ ಆರ್.ಆರ್. ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಏನಕ್ಕೆ ಕೂತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದರ ಬಗ್ಗೆ ನಾವು ಈಗ ಹೆಚ್ಚಿಗೆ ಚರ್ಚೆ ಮಾಡೋಕ್ಕಾಗಲ್ಲ. ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮುನರತ್ನ ಅವರ ಅಭಿವೃದ್ಧಿ ಕಾರ್ಯಗಳು ಆರ್.ಆರ್. ನಗರ ಎಲ್ಲ ವಾರ್ಡ್ಗಳಲ್ಲೂ ನೋಡ್ಬೋದು. ಎಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಅವ್ರು ಹಮ್ಮಿಕೊಂಡ್ರು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ರಸ್ತೆಗಳನ್ನು, ನಿಂತೆಂಥ ಕಾಮಗಾರಿಗಳನ್ನೆಲ್ಲಾನು ಮುಗಿಸಿದ್ದಾರೆ ಅಂತ. ಬಟ್ ಈ ವರ್ಷ ಅವರಿಗೆ ಅವರೇ ಹೇಳುತ್ತಾ ಇರೋ ಥರ ಒಂದು ಗ್ರಹಣ ಹಿಡಿದಿದೆ, ನನಗೆ ಈ ಸತಿಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಅಣ್ಣನೇ ಓಪನ್ ಆಗಿ ಹೇಳ್ತಾ ಇರುವಾಗ ಅದಕ್ಕೆ ಬೇಕಾಗಿರೋಂಥ ಸರ್ಕಾರದ ಸವಲತ್ತುಗಳು, ಅವ್ರಿಗೆ ಬೇಕಾಗಿರೋಂಥ ಸಪೋರ್ಟ್ ಏನಿತ್ತು ಅದು ಯಾವುದು ಸಿಗದೇ ಇರೋ ಕಾರಣ ಆರ್.ಆರ್. ನಗರ ಒಂದು ಬಡ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಆಕಾಂಕ್ಷಿಯಾಗಿರೋದ್ರಿಂದ ಈಗ ಆಲ್ರೆಡಿ ಜಿಪಿಗೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅದನ್ನು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ, ಅಣ್ಣನ ಆಶೀರ್ವಾದ ಇದ್ದು ನಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ಖಂಡಿತ ಅಣ್ಣನ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ಜನಪ್ರಿಯ ಶಾಸಕರಾದ ಮುನರತ್ನ ಅಣ್ಣನವರ ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನು ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಎಲ್ಲ ಬಿಜೆಪಿ ಮುಖಂಡರು ಹಾಗೂ ಎಲ್ಲ ನಮ್ಮ ಅನುಯಾಯಿಗಳೆಲ್ಲ ಸೇರಿ ಇವತ್ತೊಂದು ಸಂಭ್ರಮದ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಇವತ್ತು ನಮ್ಮ ಮುನರತ್ನ ಅಣ್ಣನ ಹಬ್ಬ ಆಚರಿಸಬೇಕಾದ್ರೆ ನಮ್ಗೆಲ್ಲರಿಗೂ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ ಈ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತಂದಿದ್ದು ಯಾರು ಅಂತಂದರೆ ಅದು ನಮ್ಮ ಮುನರತ್ನ ಅಣ್ಣವರು. ಮುಂದಿನ ದಿನಗಳಲ್ಲಿ ಅಣ್ಣನಿಗೆ ದೇವರು ಆಯುಷು, ಆರೋಗ್ಯ ಮತ್ತು ಒಳ್ಳೆಯ ಸ್ಥಾನಮಾನ ಕೊಡಲಿ ಅಂತ ನಾವೆಲ್ಲರೂ ಭಗವಂತನಲ್ಲಿ ಕೇಳೋಕ್ಕೆ ಇವತ್ತು ನಾನಾ ದೇವಸ್ಥಾನಗಳಲ್ಲಿ ಇವತ್ತು ಪೂಜೆ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಬೈದು ಕಾಫಿ ನಾಗರಬಾವಿ ನಾಗರಿಕರ ಸ್ನೇಹ ಬಳಗ ವತಿಯಿಂದ ಇವತ್ತು ನಾವು ಅಣ್ಣನ ಬರ್ತಡೇಗೋಸ್ಕರ ಇವತ್ತು ಕೇಕ್ ಸಹ ನಾವಿಲ್ಲಿ ಕಟ್ ಮಾಡಿದ್ದೀವಿ ಇವತ್ತು. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಒಂದು ಅಣ್ಣನ ಹೆಸರಲ್ಲಿ ಒಂದು ಜನಪ್ರಿಯ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಮಗೆ ಆಶ್ರಯ ಹಾಸ್ಪಿಟ್ಲು ನಮ್ಮ ಸ್ನೇಹಿತರಾದ ಪ್ರಶಾಂತ್ ರವರು ಒಂದು ಕಾನ್ಸೆಪ್ಟ್ ಕೊಡ್ತಾರೆ ನಮಗೆ. ಹಾಗಾಗಿ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ. ನಾವು ನಿಮಗೆ ಏನು ಅನುಕೂಲ ಬೇಕು ಈ ಭಾಗಗಳಲ್ಲಿ ನಾವು ಕೂಡ ನಮ್ಮ ಆರೋಗ್ಯ ಸೇವೆಯನ್ನು ನಾವು ಮಾಡ್ತೀವಿ, ನಿಮ್ಗೆ ಏನು ಬೇಕು ಕೇಳಿ ಅಂದಾಗ ನಾವೊಂದು ಕೆಲವು ಕಾನ್ಸೆಪ್ಟ್ಗಳನ್ನ ಕೊಟ್ಟು ಅವ್ರಿಗೂ ಸಹ ಅವ್ರು ಒಪ್ಕೊಂಡು ಅದನ್ನು ಇವತ್ತು ಈ ರಕ್ಷಾ ಕಾರ್ಡ್ ಅಂತ ಇವತ್ತು ಇದನ್ನು ಆಶ್ರಯ ಹಾಸ್ಪಿಟಲ್ ಕಡೆಯಿಂದ ಇವತ್ತು ಕೊಡ್ತಾ ಇದ್ದಾರೆ. ಅಂದರೆ ಇವತ್ತು ಇದನ್ನು ನಮ್ಮ ಮುನರತ್ನವ್ರ ಕೈಲಿ ನಾವು ಕೊಡ್ತೀವಿ. ಇವತ್ತಿಂದ ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಸುಮಾರು 6,000 ಜನಕ್ಕೆ ತಲುಪೋಂಗೆ ಈ ಒಂದು ವರ್ಷದ ತನಕ ಇದು ಸಾಗನ ಉಪಯೋಗಿಸ್ಕೋಬಹುದು ಎಲ್ಲರೂ ಸಹ. ಇದರಲ್ಲಿ ಉಚಿತ ಆರೋಗ್ಯ ಸೇವೆ ಅಂದರೆ ಏನು ತಪಾಸಣೆ ಮಾಡಕ್ಕೆ ಹೋದಾಗ ಉಚಿತವಾಗಿ ಅವರು ಮಾಡ್ತಾರೆ. ಅದೇ ರೀತಿ ಅಡ್ಮಿಟ್ ಆದರೆ ಆಗಿರ್ಬೋದು, ಇಲ್ಲ ಮೆಡಿಸಿನ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸುಮಾರು 20% ಡಿಸ್ಕೌಂಟ್ ಸಹ ಕೊಡ್ತಾ ಇದ್ದಾರೆ ಅವರು. ಮತ್ತು ರಕ್ತದ ಒತ್ತಡದ ಮತ್ತೊಂದು ಏನೇ ಆಗಿರ್ಬೋದು ಅವರು ಫ್ರೀ ಕನ್ಸಲ್ಟೆನ್ಸಿಯಲ್ಲಿ ನೋಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ ನಮಗೆ. ಮುಂದಿನ ದಿನಗಳಲ್ಲಿ ಈ ಥರ ನಮ್ಮ ಆಶ್ರಯ ಹಾಸ್ಪಿಟ್ಲು ಒಂದು ಅಭಿವೃದ್ಧಿ ಆಗಿ ಜನಸೇವೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ಇವತ್ತು ಮುನರತ್ನವರು ಅವರು ತಿರುಪತಿಗೆ ಹೋಗಿದ್ದಾರೆ. ವರ್ಷ ಹೀಗೆ ಹೋಗ್ತಾರೋ ಇವತ್ತು ಸಹ ಅವ್ರು ಹೋಗಿದ್ದಾರೆ. ಅವರಿಗೆ ದೇವರು ಆಯುಷ ಆರೋಗ್ಯ ಕೊಡಲಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಸೇರಿ ಬಿಜೆಪಿನ ಬಲಪಡಿಸ್ತೀವಿ, ಬಿಜೆಪಿನ ಕರ್ತೀವಿ. ನಮ್ಮ ಮುನರತ್ನವ್ರಿಗೆ ಬೆನ್ನೆಲುಬಾಗಿ ನಾವೆಲ್ಲ ನಿಂತ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇದು ಗ್ಯಾಸ್ಟ್ರಿಕ್ ಪೈನ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ ಮಾತ್ರ ತಗೊಂಡು. ಅದನ್ನ ರೂಲ್ ಔಟ್ ಮಾಡಕ್ಕೆ ಯಾರು ಯಾವಾಗ ಬೇಕಾದ್ರೂ 24/7 ಹಾಸ್ಪಿಟಲ್ ವಾಕಿನ್ ಆದ್ರೆ ಅವ್ರಿಗೆ ಫ್ರೀ ECG ಮಾಡಿ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್